ನಮಸ್ತೆ. ಸಮಸ್ಯೆ ಇಲ್ಲದ ಮನುಷ್ಯ ಯಾರಿದ್ದಾನೆ? ಪ್ರತಿಯೊಬ್ಬನಿಗೂ ಒಂದಲ್ಲ ಒಂದು ಸಮಸ್ಯೆ ಇರುತ್ತೆ. ರಾತ್ರಿ ನಿದ್ದೆ ಬರದೇ ಇರೋದು, ಖಿನ್ನತೆಯಿಂದ ಬಳಲ್ತಾ ಇರೋದು, ಮತ್ತು ಇನ್ನೂ ಕೆಲವುದೇನೆಂದರೆ ತಡರಾತ್ರಿವರೆಗೂ ಟಿ ವಿ ನೋಡ್ತಾ ಇರೋದು ಅಥವಾ ಮೊಬೈಲ್ ವೀಕ್ಷಣೆ ಮಾಡ್ತಾ ಇರೋದು, ಇಲ್ವಾ ಕಂಪ್ಯೂಟರ್ನಲ್ಲಿ ಕೆಲಸ ಮಾಡ್ತಾ ಇರೋದು, ಲ್ಯಾಪ್ಟಾಪ್ನಲ್ಲಿ. ಹೀಗೆ ಮಾಡಿ ಏನಾಗುತ್ತೆ, ಆ ನಿದ್ದೆಯ ಹೊತ್ತನ್ನು ಮೀರಿ ಹೋದ ನಂತರ ನಿದ್ದೆ ಬರದೇ ಇರೋವಂಥದ್ದು. ಹೀಗಾಗಿ ಪ್ರತಿಯೊಬ್ಬರಿಗೂ ಕೂಡ ನಿದ್ರಾಹೀನತೆಯಿಂದ ಬಳಲ್ತಾ ಇರ್ತಾರೆ. ಹಾಗೆ ಮಾನಸಿಕವಾಗಿ ಖಿನ್ನತೆಯಿಂದನೂ ಕೂಡ ಬಳಲ್ತಾ ಇರ್ತಾರೆ. ಇದಕ್ಕೆ ಸಾಕಷ್ಟು ಔಷಧಿಗಳನ್ನು ಕೂಡ ಮಾಡಿರ್ತಾರೆ. ಈಗ ಇವತ್ತೊಂದು ಆಯುರ್ವೇದದಲ್ಲಿ ಒಂದು ಒಳ್ಳೆಯ ಮನೆಮದ್ದನ್ನು ನಾನಿವತ್ತು ನಿಮಗೆ ಹೇಳಿಕೊಡ್ತಾ ಇದ್ದೀನಿ. ಈ ಖಿನ್ನತೆ ಹಾಗೂ ನಿದ್ರೆಯ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಪ್ರತಿದಿನ ರಾತ್ರಿ ಬಿಸಿ ಹಾಲಿಗೆ 1 ಸ್ಪೂನಷ್ಟು ಇಲ್ಲ ಅರ್ಧ ಸ್ಪೂನಷ್ಟು ಈ ಪೌಡರನ್ನು ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ನೀವು ಖಿನ್ನತೆ ಮತ್ತು ನಿದ್ರಾ ಸಮಸ್ಯೆಯಿಂದ ಶಾಶ್ವತವಾಗಿ ಪರಿಹಾರನ ಕಂಡುಕೊಳ್ಬೋದು. ನಮಸ್ತೆ, ನಮ್ಮೀಸ್ ಹಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದವರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇರುವ ವಿಷಯ ಏನು ಅಂದರೆ, ಇವತ್ತು ಆಯುರ್ವೇದದಲ್ಲಿ ಒಂದು ಮನೆ ಮತ್ತು ಅಶ್ವಗಂಧ ಬೇರು. ಅಶ್ವಗಂಧವನ್ನು ಸಾಮಾನ್ಯವಾಗಿ ಆಯುರ್ವೇದದ ಇದನ್ನು ಉಪಯೋಗಿಸ್ತಾ ಇರೋರಿಗೆ ಖಂಡಿತವಾಗಿಯೂ ಗೊತ್ತಿರುತ್ತೆ ಅಶ್ವಗಂಧ ಬೇರು ಏನು ಅಂತ. ಈ ಅಶ್ವಗಂಧ ಬೇರು ತುಂಬಾ ಒಳ್ಳೆಯ ಪ್ರಯೋಜನ ಇದೆ. ಆಯುರ್ವೇದದಲ್ಲೂ ಕೂಡ ತುಂಬ ಒಳ್ಳೆಯ ಹೆಸರನ್ನು ಮಾಡಿದೆ ಇದು. ಅಶ್ವಗಂಧದ ಪ್ರಯೋಜನಗಳನ್ನು ಏನಂತ ಹೇಳ್ತಾ ಇದ್ದೀನಿ. ಏನು ಅಂದರೆ, ಇದು ಮಾನಸಿಕ ಒತ್ತಡ ಮತ್ತು ಆತಂಕನ ನಿವಾರಣೆ ಮಾಡುತ್ತೆ. ಇದು ದೇಹದಲ್ಲಿ ಕಾರ್ಟಿಸೋಲ್ ಎಂಬ ಒತ್ತಡ ಅಂದರೆ ಹಾರ್ಮೋನ್ ಮಟ್ಟವನ್ನು ಕಡಿಮೆ ಮಾಡುತ್ತೆ ಇದು. ಹಾಗೂ ಮಾನಸಿಕ ಆತಂಕ, ಖಿನ್ನತೆ ಎಲ್ಲವನ್ನು ಕಡಿಮೆ ಮಾಡುತ್ತೆ. ಮತ್ತು ಉತ್ತಮ ನಿದ್ರೆ, ರಾತ್ರಿ ಮಲಗುವ ಮುನ್ನ ಬಿಸಿ ಹಾಲಿಗೆ ಅಶ್ವಗಂಧದ ಪುಡಿಯನ್ನು ಹಾಕಿ ಕುಡಿಯೋದ್ರಿಂದ ಮೆದುಳು ಶಾಂತವಾಗಿ ಒಳ್ಳೆ ನಿದ್ದೆ ಬಂದಿರುತ್ತೆ. ಮತ್ತು ಇದರಲ್ಲಿ ದೇಹದಲ್ಲಿರುವಂಥ ಸೋಂಕುಗಳನ್ನು ನಿವಾರಣೆ ಮಾಡಲಿಕ್ಕೆ, ಸಣ್ಣ ಪುಟ್ಟ ಕಾಯಿಲೆಗಳಿಂದ ರಕ್ಷಿಸುತ್ತದೆ. ಯಾಕಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಇದು. ಕ್ರೀಡಾಪಟುಗಳಿಗೆ ಹಾಗೆ ದೈಹಿಕವಾಗಿ ದಣಿದವರು ಅಂದರೆ ತುಂಬಾ ದೇಹದಲ್ಲಿ ಶಕ್ತಿಹೀನರಾಗಿರುವಂಥವರಿಗೆ ಕೂಡ ತುಂಬಾ ಇದು ಒಳ್ಳೆ ಕೆಲಸ ಮಾಡುತ್ತೆ. ಅಶ್ವಗಂಧ ಅಂದರೆ, ಅಶ್ವ ಅಂದರೆ ಕುದುರೆಯಷ್ಟು ಶಕ್ತಿಶಾಲಿಯಾಗಿ ಇದು ನಮ್ಮ ದೇಹದಲ್ಲಿ ಕೆಲಸನ ಮಾಡುತ್ತೆ. ಪುರುಷರು ಮತ್ತು ಮಹಿಳೆಯರ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಮಹಿಳೆಯರಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಇದು ಅದನ್ನು ಒಳ್ಳೆ ರೀತಿ ನಮ್ಮ ಹಾರ್ಮೋನ್ಗಳನ್ನು ನಿಯಂತ್ರಿಸುತ್ತೆ ಇದು. ಮತ್ತು ಮಧುಮೇಹ ಅಂದರೆ ಡಯಾಬಿಟಿಸ್ ಇರುವರು ಕೂಡ ರಕ್ತದಲ್ಲಿರುವಂತಹ ಸಕ್ಕರೆಯ ಅಂಶವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಇಷ್ಟೆಲ್ಲ ಒಳ್ಳೆಯ ಔಷಧೀಯ ಗುಣವನ್ನು ಹೊಂದಿರುವಂತಹ ಈ ಅಶ್ವಗಂಧವನ್ನು ಉಪಯೋಗಿಸೋದು ಹೇಗೆಂತ ನೀವು ಗೊಂದಲಕ್ಕೆ ಒಳಗಾಗೋದು ಬೇಡ. ತುಂಬಾ ಸಿಂಪಲ್ಲಾಗಿ ಒಂದು ಸ್ವಲ್ಪ ಅಶ್ವಗಂಧವನ್ನು ತಂದುಕೊಂಡು ನೀವು ಒಂದು 50 ಗ್ರಾಮ್ನಷ್ಟು ಅಶ್ವಗಂಧನ ತಂದು ಅದನ್ನು ಬಿಸಿಲು ಇದ್ದಾಗ ಬಿಸಿಲಲ್ಲಿ ಒಣಗಿಸ್ಕೊಳ್ಬೋದು. ಇಲ್ಲದೇ ಇದ್ದರೆ ಸ್ವಲ್ಪ ಗಟ್ಟಿಯಾಗಿ ಇಲ್ಲದೇ ಇದ್ದು ಸ್ವಲ್ಪ ಮೆತ್ತಗೇನಾದರೂ ಇದ್ದರೆ ಸ್ವಲ್ಪ ಬಾಣಲೆಯಲ್ಲಿ ಇದನ್ನು ಗುರುಬೆಚ್ಚಗಾಗಿ ಹುರಿದುಕೊಂಡು ಇದನ್ನು ತುಂಬಾ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ತುಂಬ ಅಂದರೆ ತುಂಬ ನುಣ್ಣಗೆ ಇದನ್ನು ಪುಡಿ ಮಾಡ್ಕೊಳ್ಬೇಕಾಗತ್ತೆ. 1-2 ಸರ್ತಿ ಮಿಕ್ಸಿ ಜಾರಿಗೆ ಹಾಕಿ ತೆಗೆಯೋದ್ರಿಂದ ಇದು ತುಂಬಾ ನುಣ್ಣಗೆ ಪುಡಿ ಆಗುತ್ತೆ. ಆಮೇಲೆ ಜರಡಿ ಹಿಡ್ಕೊಳ್ಬೋದು. ಈ ರೀತಿ ಪೌಡರ್ ಆಗುತ್ತೆ. ಈ ಪೌಡರನ್ನು ಉಪಯೋಗಿಸೋದ್ರಿಂದ ನಾನು ಹೇಳಿದ್ನಲ್ಲ ಹಿಂದೆ, ಅದಷ್ಟು ಎಲ್ಲ ಸಮಸ್ಯೆಗಳಿಗೂ ಇದು ರಾಮಬಾಣ. ಬಿಸಿ ಹಾಲು ಅಂದರೆ ರಾತ್ರಿ ಟೈಮಲ್ಲಿ ಹಾಲು ಕುಡಿಯೋ ಅಭ್ಯಾಸ ಕೆಲವರಿಗೆ ಇದ್ದೇ ಇರುತ್ತೆ. ಅಂಥವ್ರು ಏನು ಮಾಡಬೇಕು ಅಂದರೆ, 1 ಲೋಟ ಬಿಸಿ ಹಾಲಿಗೆ ಸಕ್ಕರೆ ಹಾಕದೆ 1 ಕಪ್ ಹಾಲಿಗೆ ಇದು ಅರ್ಧ ಸ್ಪೂನ್ ಅಥವಾ 1 ಸ್ಪೂನು, ಸಣ್ಣ ಸ್ಪೂನಲ್ಲಿ 1 ಸ್ಪೂನು ಅಷ್ಟೇ ಇಲ್ಲ ಅರ್ಧ ಸ್ಪೂನಷ್ಟು ಅಶ್ವಗಂಧ ಪುಡಿಯನ್ನು ದಿನಾವು ಹಾಲಿಗೆ ಹಾಕಿ ಕುಡಿಯೋದ್ರಿಂದ ಮಾನಸಿಕ ಖಿನ್ನತೆ ಹಾಗೂ ನಿದ್ರೆಯಿಂದ ನಿದ್ರೆ ಬರದೇ ಇರೋರು ಅದರಿಂದ ಮುಕ್ತಿ ಪಡಿಬೋದು. ಇಷ್ಟೆಲ್ಲ ಗುಣ ಇರುವಂಥ ಅಶ್ವಗಂಧನ ಇವತ್ತೇ ತಂದು ಪುಡಿ ಮಾಡಿ ಈ ರೀತಿ ಬಿಸಿ ಬಿಸಿ ಹಾಲಿಗೆ ಹಾಕ್ಕೊಂಡು ಕುಡಿದು ನಿಮ್ಮ ಖಿನ್ನತೆ ಹಾಗೂ ನಿದ್ರಾಹೀನತೆಯಿಂದ ದೂರ ಇರಿ ನೀವು ಸಮಸ್ಯೆಗಳಿಂದ. ಹಾಗೆ ಇದನ್ನು ಉಪಯೋಗಿಸೋ ಮೊದಲು ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗತ್ತೆ. ದೀರ್ಘಕಾಲದ ಕಾಯಿಲೆ ಮತ್ತು ಗರ್ಭಿಣಿಯರು ಇದನ್ನು ಬಳಸುವ ಮುನ್ನ ಆಯುರ್ವೇದಿಕ ತಜ್ಞರನ್ನು ಸಲಹೆ ತಗೊಳ್ಳೋದು ತುಂಬಾ ಒಳ್ಳೆಯದು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸಣ್ಣ ಮಾಹಿತಿ ನನ್ನಿಂದಾಗಿ ನಿಮಗೆ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್.